ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಸೌಮ್ಯ ಸುಗ್ನಳ್ಳಿ. ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಯಾವಾಗ ಸಚಿವ ಸಂಪುಟ ರಚನೆ ಆಗುತ್ತೆ, ಪೂರ್ಣಗೊಳ್ಳುತ್ತೆ, ಯಾವ್ಯಾವ ಖಾತೆಗೆ ಯಾರ್ಯಾರು ಸಚಿವರಾಗ್ತಾರೆ, ಹೀಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳಾಗಿದೆ. 2 ತಿಂಗಳಾದ್ರೂ ಕೂಡ ಇನ್ನೂ ಸಚಿವರ ಲಿಸ್ಟ್ ಅನೌನ್ಸ್ ಆಗಿರಲಿಲ್ಲ, ಸಚಿವ ಸಂಪುಟ ರಚನೆ ಆಗಿರಲಿಲ್ಲ. ಹಾಗಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇತ್ತು, ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾರು ಹೊಸದಾಗಿ ಸಚಿವರಾಗ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಯಾವ ಖಾತೆಯನ್ನು ಯಾರಿಗೆ ಕೊಡ್ತಾರೆ, ಈ ಹಿಂದೆ ಸಿದ್ದರಾಮಯ್ಯ ಇದ್ದಾಗ ಇದ್ದಂತಹ ಸಚಿವರೇ ಮತ್ತೆ ಕಂಟಿನ್ಯೂ ಆಗ್ತಾರಾ, ಹೊಸಬ್ರು ಯಾರ್ಯಾರು ಆ್ಯಡ್ ಆಗ್ತಾರೆ, ಹೀಗೆಲ್ಲ ಚರ್ಚೆಗಳಾಗ್ತಾ ಇತ್ತು. ಏನೇನೋ ಲಾಬಿಗಳು ನಡೀತಾ ಇತ್ತು, ಎಲ್ಲೆಲ್ಲಿಂದನೋ ಇನ್ಫ್ಲೂಯೆನ್ಸ್ಗಳು ಆಗ್ತಾ ಇತ್ತು. ಹೈಕಮಾಂಡನ್ನು ಮೀಟ್ ಮಾಡ್ತಾ ಇದ್ರು, ದೆಹಲಿಗೆ ದಂಡಯಾತ್ರೆ ಮಾಡಿದಂತಹ ನಾಯಕರು ಎಷ್ಟೆಷ್ಟೋ, ಇದೆಲ್ಲ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇತ್ತು. ಇದೆಲ್ಲ ಆದಮೇಲೆ ಈಗ ಅಂತಿಮವಾಗಿ ಸಚಿವ ಸಂಪುಟ ರಚನೆ ಆಗಿದೆ. ಇವತ್ತು 19 ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಏನು ಲೋಕಭವನ, ಮುಂಚೆ ರಾಜಭವನ ಅಂತ ಇತ್ತಲ್ಲ, ಆ ಲೋಕಭವನದಲ್ಲಿ ಇವತ್ತು ಏನು ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂಥದ್ದು 19. ಈ ಹಿಂದೆ 13 ಜನ ಮಾಡಿದರು. ಮುಖ್ಯಮಂತ್ರಿಯವರನ್ನು ಹೊರತುಪಡಿಸಿ 13 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಈ ಸಲ 19 ಜನ ಸಚಿವರು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಫಸ್ಟು ಇದೊಂದು ಲಿಸ್ಟ್ ಅನೌನ್ಸ್ ಆದಾಗ 20 ಜನ ಇದ್ದರು. ಅದರಲ್ಲಿ ಒಬ್ಬರ ಹೆಸರನ್ನು ಕೂಡ ಕೈ ಬಿಡಲಾಗಿದೆ. ಅದು ಯಾರು, ಯಾಕೆ, ಅದ್ರ ಬಗ್ಗೆ ಈ ವಿಡಿಯೋದ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವಾಗ ಸಿದ್ದರಾಮಯ್ಯ CM ಆಗಿದ್ದಾಗ ಇದ್ದಂತಹ ಮಂತ್ರಿಗಳು ಏನಿದ್ರು ಅವರ ಜೊತೆಗೆ ಹೊಸದಾಗಿಯೂ ಕೂಡ ಒಂದಷ್ಟು ಜನರನ್ನು ಕೂಡ ಸೇರಿಸ್ಕೊಳ್ಳಲಾಗಿದೆ. ಸೊ 2 ತಿಂಗಳ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ 2 ತಿಂಗಳು ಆದಮೇಲೆ ಈಗ ಸಚಿವರ ಲಿಸ್ಟ್ ಫೈನಲ್ ಆಗಿ ಪ್ರಮಾಣ ವಚನವೂ ಕೂಡ ಇವತ್ತು ಮುಗೀತು. ಸೊ ಯಾವಾಗಾಗುತ್ತೆ ಅಂತೆಲ್ಲ ಸರ್ಕಸ್ ನಡೀತಾ ಇತ್ತಲ್ಲ, ಅದೆಲ್ಲವೂ ಕೂಡ ಈಗ ತೆರೆ ಬಿದ್ದು ಫೈನಲ್ ಆಗಿ ಸಚಿವರ ಪ್ರಮಾಣ ವಚನ ಆಗಿದೆ. ಸೊ ಪ್ರಮಾಣ ವಚನ ಅಂತೂ ಆಯಿತು. ಇನ್ನು ಖಾತೆಗಳನ್ನು ಕೊಡಬೇಕು. ಆ ಖಾತೆಗಳನ್ನು ಕೊಟ್ಟರೆ ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ಮತ್ತೆ ಇನ್ನೆಲ್ಲಿ ಈ ಕನ್ಫ್ಯೂಷನ್ಸ್ಗಳು, ಗೊಂದಲಗಳು, ನಾನು ರಾಜೀನಾಮೆ ಕೊಡ್ತೀನಿ ಅಥವಾ ನಂಗೆ ಅದೇ ಖಾತೆ ಬೇಕು, ಹಾಗೆಲ್ಲ ಶುರುವಾಗುತ್ತೋ ಗೊತ್ತಿಲ್ಲ. ಸೊ ಇವತ್ತಂತೂ 19 ಜನ ಸಚಿವರು ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. ಸೊ ಅಜಯ್ ಸಿಂಗ್ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. HC ಬಾಲಕೃಷ್ಣ ಅವರು ಕೂಡ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. HC ಬಾಲಕೃಷ್ಣ 3 ಬಾರಿ ಗೆದ್ದಂತಹ ಶಾಸಕರು. ಇವರು ಇತ್ತೀಚೆಗೆ ಜಾಸ್ತಿ ಫೇಮಸ್ ಆಗಿದ್ರು. ಯಾಕೆ ಅಂತ ಹೇಳಿದ್ರೆ, ಬಿಡದಿಯಲ್ಲಿ ಏನು ಈ ರೈತರ ಗಲಾಟೆ ಆಗ್ತಾ ಇದೆ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಗಲಾಟೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ HC ಬಾಲಕೃಷ್ಣ ಅವರು ಒಂದು ಸ್ವಲ್ಪ ಫೇಮಸ್ ಆಗಿದ್ದರು. ಯಾಕಂದರೆ ಅದೇ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಡದಿ ಬರೋದ್ರಿಂದ, ಅಂದರೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋದ್ರಿಂದ. ಸೊ ಅವರು ಇವಾಗ MLA ಆಗಿದ್ದರು, ಇವಾಗ ಸಚಿವರಾಗಿದ್ದಾರೆ. ಇನ್ನು ಬಸವಂತಪ್ಪ ಅವರು ಕೂಡ ಸಚಿವರಾಗಿದ್ದಾರೆ, ಆಂಜನೇಯ ಅವರ ಅಳಿಯ. ಸೊ ಬಸವರಾಜ ರಾಯರೆಡ್ಡಿ, ಚೆಲುವರಾಯಸ್ವಾಮಿ, ನಾಗಮಂಗಲ MLA, ಜೊತೆಗೆ ಚೆಲುವರಾಯಸ್ವಾಮಿ ಈ ಹಿಂದೆಯೂ ಕೂಡ ಕೃಷಿ ಸಚಿವರಾಗಿದ್ದಂಥವರು, ಅವರು ಕೂಡ ಈ ಸಲ ಸಚಿವರಾಗಿದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ಈಗ ಹೊಸದಾಗಿ ಸಚಿವರಾಗ್ತಾ ಇರುವಂಥವ್ರು. ಅಂದರೆ ಈಗ ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ಇವರು ಇರಲಿಲ್ಲ. ಸೊ ಈಗ ಡಿ ಕೆ ಶಿವಕುಮಾರ್ ಅವರು CM ಆಗಿದ್ದಾರೆ. ಈ ಟೈಮಲ್ಲಿ ಅವರು ಆಗಿದ್ದಂಥವರು ಅಥಣಿ ವಿಧಾನಸಭಾ ಕ್ಷೇತ್ರವನ್ನು ಅವರು ಪ್ರತಿನಿಧಿಸ್ತಾರೆ. ಸೊ ಈ ಹಿಂದೆ ಲಕ್ಷ್ಮಣ್ ಸವದಿ ಅವರು BJPನಲ್ಲಿ DCM ಆಗಿ ಕೆಲಸವನ್ನು ನಿರ್ವಹಿಸಿದಂಥವ್ರು. ಅದಾದಮೇಲೆ ಅವರು ಕಾಂಗ್ರೆಸ್ಗೆ ಬಂದು ಸುಮಾರು ವರ್ಷಗಳ ಆಗಿದ್ರೂ ಕೂಡ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಸೊ ಫೈನಲಿ ಇವಾಗ ಅವರು ಸಚಿವರಾಗಿದ್ದಾರೆ ಲಕ್ಷ್ಮಣ್ ಸವದಿ. ಇನ್ನು ಮಧು ಬಂಗಾರಪ್ಪ ಕಳೆದ ಬಾರಿಯೂ ಕೂಡ ಇದ್ದರು. SS ಮಲ್ಲಿಕಾರ್ಜುನ್ ಅವರು ಸಚಿವರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ಬಾರಿ SS ಮಲ್ಲಿಕಾರ್ಜುನ್ ಅವ್ರದ್ದು ಹೆಸರು ಲಿಸ್ಟಲ್ಲಿ ಇರಲಿಲ್ಲ. ಅದ್ರ ಬದಲಾಗಿ ಮಾಂಕಳ ವೈದ್ಯ ಅವ್ರದ್ದು ಹೆಸರು ಇತ್ತು. ಆದರೆ ಅಂತಿಮವಾಗಿ, ಅಂದರೆ ಇನ್ನೇನು ಫೈನಲ್ ಸ್ಟೇಜ್ ಬಂದಾಗ ಮಾಂಕಳ ವೈದ್ಯ ಅವರ ಹೆಸರನ್ನು ತೆಗೆದುಹಾಕಿ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಕೂಡ ಸೇರಿಸಲಾಯಿತು. ಅವರ ಪ್ರಮಾಣ ವಚನವನ್ನು ಕೂಡ ತೆಗೆದುಕೊಂಡಾಯಿತು. ಏನಕ್ಕೆ ಸಡನ್ನಾಗಿ ಈ ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ನೋಡ್ಬೋದು SS ಮಲ್ಲಿಕಾರ್ಜುನು
ಎಸ್ ಎಸ್ ಫ್ಯಾಮಿಲಿ ಅಂತ ಅಂದರೆ ದಾವಣಗೆರೆ ಅದರದ್ದೇ ಆದಂಥ ಒಂದು ಭದ್ರಕೋಟೆ, ಅದ್ರ ಜೊತೆಗೆ ಪಕ್ಕಾ ಫ್ಯಾಮಿಲಿ ರಾಜಕಾರಣ ಅವರದ್ದು. ಯಾಕಂದರೆ ಅವರ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ತಂದೆಯೂ ಕೂಡ ರಾಜಕಾರಣಿಯಾಗಿದ್ದಂಥವ್ರು. ಸುಮಾರು ವರ್ಷದಿಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ರಾಜಕಾರಣಿ, ಅವರ ವೈಫು ಕೂಡ ರಾಜಕಾರಣಿ, ಜೊತೆಗೆ ಅವರ ಮಗ ಕೂಡ ರಾಜಕಾರಣಿ ಸಮರ್ಥ. ಏನು ಇವಾಗ ಅವರ ತಾತ ತೀರ್ಕೊಂಡು ಆದಮೇಲೆ ಬೈ ಎಲೆಕ್ಷನ್ ಆಗುತ್ತೆ ದಾವಣಗೆರೆ ದಕ್ಷಿಣದಲ್ಲಿ. ಅಲ್ಲಿ ಸಮರ್ಥ ಕಂಟೆಸ್ಟ್ ಮಾಡ್ತಾರೆ. ಕೇವಲ 27 ವರ್ಷದ ಸಮರ್ಥ MLA ಆಗಿ ಆಯ್ಕೆ ಆಗ್ತಾರೆ. ಹೀಗೆ ಇಡೀ ಫ್ಯಾಮಿಲಿನೇ ಅವರು ರಾಜಕಾರಣದಲ್ಲಿ ಇರುವಂಥವ್ರು. ಸೊ ಈಗ ಎಸ್ ಎಸ್ ಮಲ್ಲಿಕಾರ್ಜುನು ಮತ್ತೆ ಸಚಿವರಾಗಿದ್ದಾರೆ. ಅಂದರೆ 4 ಸಲ MLA ಆಗಿದ್ದಂಥವ್ರು, 4 ಸಲ ಮಿನಿಸ್ಟರ್ ಆಗಿದ್ದಂಥವ್ರು, ಮತ್ತೆ ಮಿನಿಸ್ಟರ್ ಆಗಿದ್ದಾರೆ. ಸೊ ಮಾಂಕಳ ವೈದ್ಯ ಅವರ ಹೆಸರನ್ನು ಡಿಲೀಟ್ ಮಾಡಿ ಇವ್ರ ಹೆಸರನ್ನ ಯಾಕೆ ಸೇರಿಸಲಾಯಿತು ಅನ್ನೋದಕ್ಕೆ ಒಂದು ರೀಸನ್ ಏನು ಅಂತ ಹೇಳಿದ್ರೆ, ಒಂದು ವೇಳೆ ನಮಗೆ ಅಂದರೆ ದಾವಣಗೆರೆಯಲ್ಲಿ ಅದೊಂಥರ ಭದ್ರಕೋಟೆ, ಸೊ ಅದು ಪ್ರತಿಷ್ಠೆಯ ಕಣ ಅನ್ನೋ ಥರ ಯೋಚನೆ ಮಾಡಿ ನೀವು ಒಂದು ವೇಳೆ ನನಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಫ್ಯಾಮಿಲಿ ಸಮೇತ ರಿಸೈನ್ ಮಾಡ್ತೀವಿ, ನಮ್ಮ ಫ್ಯಾಮಿಲಿಯಲ್ಲಿರುವಂತಹ ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳಿ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಒತ್ತಡವನ್ನು ಹಾಕಿದ್ರು. ಹಾಗಾಗಿ ಅವರಿಗೆ ಅಂತಿಮ ಘಟ್ಟದಲ್ಲಿ ಮಾಂಕಳ ವೈದ್ಯ ಅವರ ಹೆಸರನ್ನು ತೆಗೆದುಹಾಕಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಹಾಕಿದ್ರು, ಸೇರಿಸಿದ್ರು, ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರು ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಸೊ ಅಂತೂ ಅವರು ಸಚಿವ ಸ್ಥಾನವನ್ನು ಅಲಂಕರಿಸಿದ್ರು, ಪ್ರಮಾಣ ವಚನವೂ ಕೂಡ ಆಯಿತು. ಆಮೇಲೆ ಬಿ ನಾಗೇಂದ್ರ ಅವರು ಕೂಡ ಸಚಿವರಾಗಿದ್ದಾರೆ ಈ ಬಾರಿ. ಬಿ ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ನು ಜೈಲಿಗೆ ಹೋಗಿ ಬಂದಿದ್ರು, ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಅದಾದಮೇಲೆ ಈಗ ಮತ್ತೆ ಎಲ್ಲವೂ ಇತ್ಯರ್ಥ ಆದ ಬಳಿಕ ಈಗ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗಿದೆ ಬಿ ನಾಗೇಂದ್ರ ಅವರಿಗೆ. ಇನ್ನು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಸಚಿವರಾಗಿದ್ದಾರೆ. ಜೊತೆಗೆ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಸಚಿವರಾಗಿದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ MLA. ವಾಟಾಳ್ ನಾಗರಾಜ್ ಅವರನ್ನು ಸೋಲಿಸಿದಂತಹ ಕ್ಯಾಂಡಿಡೇಟ್ ಅವರು ಕೂಡ ಈ ಸಲ ಸಚಿವರಾಗಿದ್ದಾರೆ. ಅದರ ಜೊತೆಗೆ ರಘುಮೂರ್ತಿ ರಿಜ್ವಾನ್ ಹರ್ಷದ್ ನಮ್ಮ ಶಿವಾಜಿನಗರದ MLA, ಅದ್ರ ಜೊತೆಗೆ ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದಂತಹ ಸಂತೋಷ್ ಲಾಡ್ ಕೂಡ ಸಚಿವರಾಗಿ ಮತ್ತೆ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. CM ಸಿದ್ದರಾಮಯ್ಯ ಅವರಿಗೆ ತೀರಾ ಆತ್ಮೀಯರು, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮಿನಿಸ್ಟರು, ಕಾರ್ಮಿಕ ಸಚಿವರಾಗಿದ್ದಂಥವರು. ಅದ್ರ ಜೊತೆಗೆ ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಅವ್ರದ್ದೊಂದು ಫೌಂಡೇಶನ್ ಇದೆ. ಆ ಫೌಂಡೇಶನ್ ಮೂಲಕ ಸಾಕಷ್ಟು ಜನರಿಗೆ ಅನುಕೂಲವನ್ನು ಮಾಡಿಕೊಡ್ತಿರುವಂಥವ್ರು, ಸಹಾಯವನ್ನು ಮಾಡಿಕೊಡ್ತಿರುವಂಥವ್ರು, ಯಂಗ್ ಮ್ಯಾನ್. ಸೊ ಅವರು ಮಿನಿಸ್ಟರ್ ಆಗಿದ್ದಾರೆ. ಇನ್ನು ಶಿವಲಿಂಗೇಗೌಡರು ಅರಸೀಕೆರೆ MLA. ಸೊ ಇವಾಗ ಸೆಷನ್ ಟೈಮಲ್ಲೆಲ್ಲ ಶಿವಲಿಂಗೇಗೌಡರು ಮಾತಿಗೆ ನಿಂತ್ಕೊಂಡ್ರು ಅಂದರೆ ಎಲ್ಲರೂ ಸೈಲೆಂಟಾಗಿ ಸುಮ್ಮನೆ ಅವ್ರ ಮಾತನ್ನು ಕೇಳ್ಕೊಂಡು ನಿಂತಿರ್ತಾರೆ. ಸೊ ಅಷ್ಟೊಂದು ನೀಟಾಗಿ ಮಾತನಾಡುವಂಥವ್ರು, ಅಂದರೆ ಹಳ್ಳಿ ಭಾಷೆನಲ್ಲೇ ಮಾತಾಡ್ತಾರೆ, ಅದಕ್ಕೆ ಫೇಮಸ್ಸು ಶಿವಲಿಂಗೇಗೌಡರು. ಆಮೇಲೆ ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಂಥವರು, ಅವರು ಕೂಡ ಈಗ ಮಿನಿಸ್ಟರ್ ಆಗಿದ್ದಾರೆ. ಜೊತೆಗೆ ವಿಜಯಾನಂದ ಕಾಶಪ್ಪನವರ್ ಅವರು, ಜೊತೆಗೆ ಜಮೀರ್ ಅಹಮದ್ ಖಾನು. ಸೊ ಇಷ್ಟು ಜನ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈಗಾಗಲೇ ಮುಂಚೆ ಹೇಳ್ದಂಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ 20 ಜನರ ಲಿಸ್ಟನ್ನು ಫೈನಲ್ ಮಾಡಲಾಗಿತ್ತು. ಅದರಲ್ಲಿ ಒಬ್ಬರ ಹೆಸರನ್ನು ಕೈ ಬಿಟ್ಟು ಈಗ ಕೇವಲ 19 ಜನ ಮಾತ್ರ ಸಚಿವ ಸ್ಥಾನಕ್ಕೆ ಬಂದಿರೋದು. ಅದರಲ್ಲಿ ಹೆಸರು ಬಿಟ್ಟಿದ್ದನು ಗಾಯತ್ರಿ ಶಾಂತೇಗೌಡ. ಇವ್ರನ್ನ ಸಚಿವೆಯಾಗಿ ಆಯ್ಕೆ ಮಾಡಲಾಗಿತ್ತು. ಆದರೆ ಕೊನೆಯ ಘಟ್ಟದಲ್ಲಿ ಈ ಲಿಸ್ಟೆಲ್ಲವೂ ಆದಮೇಲೆ ಇನ್ನೇನು ಪ್ರಮಾಣ ವಚನ ತೊಗೋಬೇಕಾಗಿರೋದು ಇನ್ನೊಂದು 2 ಅವರ್ 3 ಅವರ್ ಇದೆ ಅನ್ನೋ ಟೈಮಲ್ಲಿ ಅವರ ಹೆಸರನ್ನ ಕೈ ಆಯಿತು. ಯಾಕಂದರೆ ಸೊ ಬೇರೆ ಯಾರನ್ನಾದರೂ ಮಾಡ್ಬೋದಾಗಿತ್ತಲ್ವ, ಯಾಕೆ ಇವರನ್ನೇ ಮಾಡಿದ್ರು ಅನ್ನೋದು ಒಂದು. ಈಗ ಇರುವಂಥವರು ಏನು ಮಹಿಳಾ ಶಾಸಕಿಯರು, ಅಂದರೆ ಶಾಸಕಿಯರು ಸುಮಾರು ಜನ ಇದ್ದಾರೆ. ನಯನಾ ಮೋಟಮ್ಮ ಆಗಿರ್ಬೋದು, ಅಥವಾ ಕೋಲಾರ MLA, ಜೊತೆಗೆ ಗುಲ್ಬರ್ಗ MLA ಕನಿಜಾ ಫಾತಿಮಾ ಅವರು, ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರು ಸಚಿವ ಸಂಪುಟದಲ್ಲಿ ಇದ್ದರು. ಸೊ ಶಾಸಕಿಯರು ಇದ್ರೂ ಕೂಡ MLA ಇದ್ರೂ ಕೂಡ MLC ಅವ್ರನ್ನ ಯಾಕೆ ಸಚಿವರಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಎದುರಾಯಿತು. ಸೊ ಹಾಗಾಗಿ ಅವರನ್ನು ಇನ್ನೂ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಅಂದರೆ ಇವತ್ತು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿಲ್ಲ. ಸೊ ಮುಂದೆ ರಾಜಕೀಯ ಬೆಳವಣಿಗೆಗಳು ಏನಾಗುತ್ತೆ, ಅವ್ರನ್ನೇ ತೊಗೊಳ್ತಾರಾ ಅಥವಾ ಬೇರೆ ಇನ್ಯಾರಾದ್ರೂ ಬರ್ತಾರಾ ಅಥವಾ ಬೇರೆ ಲಕ್ಷ್ಮೀ ಹೆಬ್ಬಾಳ್ಕರೇ ಕಂಟಿನ್ಯೂ ಆಗ್ತಾರಾ, ಇಲ್ಲ MLAಗಳು ಹೊಸದಾಗಿ ಯಾರಿಗಾದ್ರೂ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಹೊಸದಾಗಿರೋರನ್ನ ತಗೊಳ್ತಾರಾ ಗೊತ್ತಿಲ್ಲ.
ಏನು ಮಾಡಬಹುದು ಅಂತ. ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ರಾಜ್ಯದಲ್ಲಿ ಸದ್ಯಕ್ಕಾಗಿರುವಂತಹ ಬೆಳವಣಿಗೆಗಳು ಇಷ್ಟು. ಕಳೆದ ಬಾರಿ 13 ಜನ ಪ್ರಮಾಣ ವಚನವನ್ನು ತಗೊಂಡಿದ್ರು, ಸಚಿವರಾಗಿದ್ದರು. ಸೊ ಈ ಸಲ 19 ಜನ ಆಗಿದ್ದಾರೆ. ಈಗ ಕರೆಕ್ಟಾಗಿರುವಂತಹ ಒಂದು ಟೀಮ್ ರೆಡಿಯಾಗಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಸೊ ಇವರು ರಾಜ್ಯದಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಕೂಡ ಗೊತ್ತಾಗುತ್ತೆ. ಈಗ ಇರುವಂತಹ ಸಚಿವರು ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ. ನಮಗೆ ಗೊತ್ತು, ಕೃಷ್ಣ ಬೈರೇಗೌಡರು ಅವರು ಬೆಂಗಳೂರನ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಫುಟ್ಪಾತ್ ತೆರವು ಮಾಡಿಸ್ತಾ ಇದ್ದಾರೆ, ಜೊತೆಗೆ ಅಡ್ಡಾದಿಡ್ಡಿ ನಿಲ್ಲಿಸಿರುವಂತಹ ವೆಹಿಕಲ್ಸ್ನೆಲ್ಲದನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಹಿಂಗೆ ಕೆಲಸಗಳಾಗ್ತಾ ಇದೆ. ಆಮೇಲೆ ಸಾರಿಗೆ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ಸರ್ ಈಗ ಜಲಸಂಪನ್ಮೂಲ ಇಲಾಖೆಯನ್ನು ವಹಿಸ್ಕೊಂಡು ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಟ್ರಾವೆಲನ್ನು ಮಾಡ್ತಾ ಇದ್ದಾರೆ. ಹೀಗೆ ಸಚಿವರು ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಈಗ ಸಚಿವ ಸಂಪುಟ ಕೂಡ ಆಗಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಾಗಲೇ 13 ಜನ ಪ್ರಮಾಣ ವಚನವನ್ನು ತೆಗೆದುಕೊಂಡ್ರು. ಅದಾದಮೇಲೆ ಇವತ್ತು 19 ಜನ ಆಗಿದ್ದಾರೆ. ಇನ್ನೂ ಕೂಡ ಒಂದು ಸ್ಥಾನ ಖಾಲಿ ಇದೆ. ಸೊ ಅದನ್ನು ಕೂಡ ಫುಲ್ಫಿಲ್ ಮಾಡಬೇಕಾಗತ್ತೆ. ಸೊ ಮುಂದೆ ರಾಜಕೀಯ ಬೆಳವಣಿಗೆಗಳು ಏನೇನು ಆಗುತ್ತೆ, ಮತ್ತು ಯಾರ್ಯಾರಿಗೆ ಯಾವ್ಯಾವ ಖಾತೆ, ಇನ್ನು ಖಾತೆಗೂ ಕೂಡ ಖ್ಯಾತೆ ಶುರುವಾಗುತ್ತಾ ಗೊತ್ತಿಲ್ಲ, ಅದೆಲ್ಲದನ್ನು ಕಾದು ನೋಡಬೇಕು. ಸೊ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಏನಿರುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.